ಟೈಮು 3 ಗಂಟೆ. ಇನ್ನೂ ಚಳಿ. ಹಾಗೆ ಒಂದು ವ್ಯೂ ನೋಡೋಣ ಅಂತ ಬಂದೆ. ಇನ್ನೂ ಚೆನ್ನಾಗಿ ಏನೂ ಕಾಣಿಸ್ತಿಲ್ಲ. ಲೈಟಾಗಿ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಬಂದು ನಿಂತ್ಕೊಂಡೆ. ನಮಸ್ತೆ, ನಾನಿವಾಗ ಕಟ್ನಿ ಜಂಕ್ಷನಲ್ಲಿ ಇದ್ದೀನಿ. ಆ್ಯಂಡ್ ನೆನ್ನೆ ಒಂದು ಒಳ್ಳೆ ನಿದ್ದೆ ಬಂತು ಗುರು. ಯಾಕಂದರೆ ನನ್ನ ಜೊತೆ RAC ಇದ್ದವರು ಪಾಪ ಅವರು ನನಗೋಸ್ಕರ ಸೀಟ್ ಬಿಟ್ಕೊಟ್ರು. ಅವ್ರ ಫ್ರೆಂಡ್ ಜೊತೆ ಹೋಗಿ ಒಂದೇ ಬೆಡ್ಡಲ್ಲಿ ಇಬ್ಬರು ಮಲ್ಕೊಂಡ್ರು. ನನಗೆ ಸೀಟ್ ಬಿಟ್ಕೊಟ್ರು. ನಂಗೆ ಒಳ್ಳೆ ನಿದ್ದೆ ಬಂತು. ಚಳಿಗೂ ಅದಕ್ಕೂ ಕೇಳಬೇಡ ಗುರು. ಸ್ಲೀಪಿಂಗ್ ಬ್ಯಾಗ್ ಒಳಗೆ ಹೋಗಿ ಮಲ್ಕೊಂಡು 2 ನಿಮಿಷ ಒಳ್ಳೆ ನಿದ್ದೆ. ಇವಾಗ ಬೆಳಗ್ಗೆ ಎದ್ದೆ ಒಂದು 7:30 ಹಿಂಗೆ ಎದ್ದೆ. ಹೆವಿ ಚಳಿ ಗುರು. ಎಲ್ಲ ಪ್ಯಾಕ್ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಅದೇ ಸನ್ಸ್ಕ್ರೀನ್ ಎಲ್ಲ ಹಚ್ಕೊಂಡು ಬಂದಿದ್ದೀನಿ. ನೋಡೋಣ, ಬ್ರೇಕ್ಫಾಸ್ಟ್ ಮಾಡಬೇಕು. ಹೊಟ್ಟೆ ತುಂಬ ಹಸಿದಿದೆ. ಎಲ್ಲಿ ಮಾಡಬೇಕು ಅಂತ ಗೊತ್ತಿಲ್ಲ. ನಾನು ಅಂದ್ಕೊಂಡಿದ್ದೀನಿ ಒಂದು 10 ಗಂಟೆ ಹಂಗೆ ಬ್ರೇಕ್ಫಾಸ್ಟ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಯಾಕಂದರೆ ಟ್ರೈನ್ ತುಂಬ ಲೇಟ್ ಇದೆ. 9:30 ಹೋಗಿ ತಲುಪುತ್ತೆ ಅಂತ ಕೊಟ್ಟಿದ್ರು. ಬಟ್ ಆದರೆ ಇವಾಗ ಟೈಮ್ ನೋಡಿದ್ರೆ ಆಲ್ರೆಡಿ 8:30 ಆಗಿದೆ. ಆದರೂ ಇನ್ನೂ ಇಲ್ಲೇ ಇದ್ದೀವಿ. ಇನ್ನೂ ತುಂಬ ದೂರ ಇದೆ ಹೋಗ್ಲಿಕ್ಕೆ. ನೋಡೋಣ ಎಷ್ಟೊತ್ತಿಗೆ ಹೋಗುತ್ತೆ ಅಂತ. ನನ್ನ ಫ್ರೆಂಡ್ ತಂದು ಕೊಟ್ಟಿತ್ತು ಊಟ ಎಲ್ಲ ಖಾಲಿ ಆಯಿತು. ಸ್ನ್ಯಾಕ್ಸ್ ಎಲ್ಲ ಖಾಲಿ ಮಾಡಿದೆ. ಯಾಕಂದರೆ ನಾನೇ ಬೇಗ ಅಂತ ಬೇಗ ಖಾಲಿ ಮಾಡಿದ್ದೀನಿ. ಯಾಕಂದರೆ ಬ್ಯಾಗ್ ಕ್ಯಾರಿ ಮಾಡಬೇಕು ಇವತ್ತು. ತುಂಬ ವೆಯ್ಟ್ ಆಗುತ್ತೆ. ಆಮೇಲೆ 2-3 ಬ್ಯಾಗ್ ಒಟ್ಟಿಗೆ ಇಟ್ಕೊಂಡು ಹೋಗೋಕ್ಕಾಗಲ್ಲ. ಸಣ್ಣದೊಂದು ಬ್ಯಾಗ್ ಮುಂದೆ ಹಾಕೋತೀನಿ, ಟ್ರೆಕ್ಕಿಂಗ್ ಬ್ಯಾಗ್ ಹಿಂದೆ ಹಾಕೋತೀನಿ. ಇನ್ನೆಲ್ಲ ಪ್ಯಾಕ್ ಒಳಗಿರುತ್ತೆ. ಸರಿ ಹೊರಟು ಇಂಟಿಮೇಷನ್ ಇಲ್ಲದೆ ಟ್ರೈನ್ ಹೊರಟ್ಬಿಡ್ತು. ಒಂದು ಸಿಗ್ನಲ್ ಇಲ್ಲ, ಒಂದು ಹಾರ್ನ್ ನೋಡಿಲಿಲ್ಲ, ಒಂದು ಫ್ಲಾಗ್ ಹಾರಿಸಲಿಲ್ಲ, ವಿಷಲ್ ನೋಡಿಲಿಲ್ಲ. ತಕ್ಕನ ಟ್ರೈನ್ ಮೂವ್ ಆಗೋಯ್ತು. ನೋಡ್ತಾ ಇದ್ದೀರಾ, ಟ್ರೈನ್ ಪಟ್ಟಣ ಮೂವ್ ಆಗೋಯ್ತು, ಗಾಬರಿನ ಆಗೋಯ್ತು. ಎಲ್ಲ ನೋಡಿ ಬಂದ್ವಿ. ನೀವಲ್ಲಿ ನೋಡ್ತಾ ಇರ್ಬೋದು, ದೂರದಲ್ಲಿ ಒಂದು ಬೆಟ್ಟ ಕಾಣಿಸ್ತಾ ಇದೆ. ಇದು ಅರೌಂಡ್ 10-12 ಕಿಲೋಮೀಟ್ರಿಂದನೂ ಉದ್ದ ಇದೆ. ಅದಕ್ಕಿಂತ ಉದ್ದ ಇದೆ ಅಂತ ಅನಿಸುತ್ತೆ. ಯಾಕಂದರೆ ನಾನು ಆಗ್ಲಿಂದ ನೋಡ್ತಾನೇ ಇದ್ದೀನಿ. ತುಂಬ ದೂರದಿಂದ ನಮ್ಮ ಪಕ್ಕದಲ್ಲೇ ಬರೋ ಥರ ಬರ್ತಾ ಇದೆ. ಗೊತ್ತಿಲ್ಲ, ನಾನು ಲೊಕೇಶನ್ ಹಾಕ್ತೀನಿ ಏನು ಅಂತ ನೋಡಿ ಒಂದ್ಸಲ ಗೊತ್ತಾದರೆ ಹೇಳಿ. ತಿಂಡಿಗೆ ಇಳ್ದಿದ್ದೀನಿ. ಮುಂದೆ ಇಲ್ಲಿ ಸ್ಟೇಷನಲ್ಲಿ ತಿಂಡಿ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಇಲ್ಲಿ ಸಾತನ ಅಂತ ಇದೆ. ಸಮೋಸ